ನೀಡ್ ಅಂಡ್ ವಾಂಟ್, ವಾಟ್ ಈಸ್ ದ ಡಿಫ್ರೆನ್ಸ್? ನೀಡ್ ಮತ್ತೆ ವಾಂಟ್ಗೆ ಡಿಫ್ರೆನ್ಸ್ ಏನು ಬನ್ನಿ ತಿಳ್ಕೊಳ್ಳೋಣ. ನೀಡ್ ಮೀನ್ಸ್ ಸಮಥಿಂಗ್ ಎಸೆನ್ಷಿಯಲ್ ಫಾರ್ ಲೈಫ್. ಜೀವನಕ್ಕೆ ಅವಶ್ಯಕತೆ ಇರುವಂತದ್ದು ನೀಡ್ ಆಗಿರುತ್ತೆ. ಅದಿಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ನೀರು ಬೇಕು, ಐ ನೀಡ್ ವಾಟರ್. ಸೊ ನೀರಿಲ್ಲದೆ ಬದುಕೋದು ಕಷ್ಟ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಓದಲು ಪುಸ್ತಕಗಳು ಬೇಕು. ಸ್ಟೂಡೆಂಟ್ಸ್ ನೀಡ್ ಬುಕ್ಸ್ ಟು ರೀಡ್. ಸೊ ಬುಕ್ಸ್ ಇಲ್ಲದೆ ಇದ್ರೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಾಧ್ಯ ಇಲ್ಲ. ವಾಂಟ್ ಮೀನ್ಸ್ ಸಮಥಿಂಗ್ ಯು ವಿಶ್ ಫಾರ್ ಆರ್ ಡಿಸೈರ್ ಅಂಡ್ ಇಟ್ ಈಸ್ ನಾಟ್ ಆಲ್ವೇಸ್ ನೆಸೆಸರಿ. ಸೊ ವಾಂಟ್ ಅಂದ್ರೆ ನಿಮ್ಮ ಇಚ್ಛೆ ಆಗಿರುತ್ತೆ, ನಿಮ್ಮ ಬಯಕೆ ಆಗಿರುತ್ತೆ. ಅದು ಯಾವಾಗ್ಲೂ ಕೂಡ ಒಂದು ಅವಶ್ಯಕತೆ ಆಗಿರೋದಿಲ್ಲ. ಅದಿಲ್ಲದೆ ಇದ್ರೂ ಕೂಡ ಜೀವನ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ನನಗೊಂದು ಹೊಸ ಫೋನ್ ಬೇಕು, ಐ ವಾಂಟ್ ಅ ನ್ಯೂ ಫೋನ್. ಹೊಸ ಫೋನ್ ಇಲ್ಲದೆ ಇದ್ರೂ ಕಷ್ಟ ಏನಾಗಲ್ಲ. ಅವರಿಗೆ ಮಧ್ಯಾಹ್ನ ಊಟದ ನಂತರ ಐಸ್ ಕ್ರೀಮ್ ಬೇಕು, ದೇ ವಾಂಟ್ ಐಸ್ ಕ್ರೀಮ್ ಆಫ್ಟರ್ ಲಂಚ್. ಬಟ್ ಐಸ್ ಕ್ರೀಮ್ ಇಲ್ಲದೆ ಇದ್ರೂ ಕೂಡ ಲಂಚ್ ನಡೆಯುತ್ತೆ. ಸೊ ಈಗ ನಿಮಗೆ ವಾಂಟ್ ಮತ್ತೆ ನೀಡ್ನ ನಡುವೆ ಇರುವಂತಹ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೊಳ್ತೀನಿ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಇಂಗ್ಲಿಷ್ ಲೆಸನ್ಸ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.